ಹಾಯ್ ಫ್ರೆಂಡ್ಸ್, ಶುಭೋದಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂದಿನಂತೆ ಬೇಗ ಎದ್ದು ಈರುಳ್ಳಿ ನೆಟ್ಟಿದ್ವಲ್ವಾ, ಅದಕ್ಕೆ ನೀರು ಹಾಯಿಸೋಣ ಅಂತ ಹೋಗಿದ್ದೆ. ಈಗ ನೀರು ಹಾಯಿಸ್ತಾ ಇರೋದು ನೋಡಿ, ನಾನು ಆವತ್ತಲೇ ಹೇಳಿದ್ದೆ ನಿಮಗೆ ಈರುಳ್ಳಿ ನೆಡೋ ದಿನ ಯಾವುದೇ ಕಾರಣಕ್ಕೂ ಪಟಗಳನ್ನ ಒಂದೇ ಸಮನಕ್ಕೆ ಮಾಡಬೇಕು. ಏಕೆಂದರೆ ನೀರು ನಿಂತರೆ ಈರುಳ್ಳಿ ಹಾಳಾಗುತ್ತೆ ಅಂತ ಹೇಳಿದ್ದೆ ನಿಮಗೆ. ನೋಡಿ, ಈಗ ನೀರು ಹಾಯಿಸ್ತಾ ಇದ್ದೀವಿ. ಯಾವುದೇ ರೀತಿ ನೀರು ನಿಲ್ಲ ಅಂಥದ್ದಿಲ್ಲ. ಒಂದು ಕಡೆ ಬಿಟ್ಟರೆ ನೀಟಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಹೀಗಾಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೀರು ನಿಲ್ಲಲ್ಲ. ಇದು ಬಂದ್ಬಿಟ್ಟು ಒಂದು ವಾರಕ್ಕೊಂದು ಸರಿ ನೀರು ಹಾಯಿಸ್ಕೊಂಡ್ರು ಸಾಕು ನೀವು. ಅದಾದಮೇಲೆ ಸೇವಂತಿ ಗಿಡದಲ್ಲಿ ಕಳೆ ತೆಗೆದ್ಬಿಟ್ಟು ಕುಡಿ ಚಿವುಟ್ಬೇಕಾಗಿತ್ತು. ಅದರಿಂದ ಇವತ್ತು ಕುಡಿ ಚಿವುಟ್ತಾ ಇದ್ದೀವಿ. ಈ ಕುಡಿ ಚಿವುಟೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಅಂದರೆ, ಒಂದು, ನೀವೇನು ಕುಡಿ ಚಿವುಟೋದ್ರಿಂದ ಅದು ಸೈಡ್ ಬ್ರ್ಯಾಂಚಸ್ಸು ಅಂತ ಅಂದರೆ, ಈಗ ಮೇಲ್ಗಡೆ ಕುಡಿ ಚಿವುಟೋದ್ರಿಂದ ಎಲೆಗಳ ಹತ್ರ ಏನಾಗುತ್ತೆ ಅಂದರೆ ಸೈಡ್ ಬ್ರ್ಯಾಂಚಸ್ಗಳು ಓಪನ್ ಆಗುತ್ತೆ. ಇದು ಹೆಚ್ಚು ಕೊಂಬೆಗಳನ್ನ ಕೊಡುತ್ತೆ. ಜೊತೆಗೆ ಹೂವುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಹಕಾರಿ ಮಾಡುತ್ತೆ. ಮತ್ತು ಈ ಗಿಡಗಳೇನಿದೆ ಇದು ಪೊದೆಯಾಕಾರದಲ್ಲಿ ಬೆಳೆಯುತ್ತೆ ದಟ್ಟವಾಗಿ. ನೀವು ಕುಡಿ ಚಿವುಟದೇ ಇದ್ರೆ ಏನಾಗುತ್ತೆ ಅಂದರೆ ಇದು ಸ್ಟ್ರೈಟಾಗಿ ಹೋಗುತ್ತೆ. ಜೊತೆಗೆ ಕಾಂಡ ಗಟ್ಟಿಯಾಗುತ್ತೆ. ಈಗ ನಾವು ಕಳೆ ತೆಗೆದ್ಬಿಟ್ಟು ಅದಕ್ಕೆ ಮಣ್ಣು ಕೊಡ್ತಾ ಇದ್ದೀವಿ, ಕಾಂಡ ಗಟ್ಟಿಯಾಗುತ್ತೆ, ಗಿಡ ಬಿದ್ದೋಗೋದಾಗಲಿ ಈ ಥರ ಸಾಧ್ಯತೆ ಕಡಿಮೆ ಇರುತ್ತೆ. ಮತ್ತು ಹೂಗಳ ಗಾತ್ರನೂ ಅಷ್ಟೇ ಒಂದೇ ಸಮನಾಗಿರುತ್ತೆ. ಉತ್ತಮ ಗುಣಮಟ್ಟದ ಹೂಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ನೀವು ಹೂಗಳ ಸಂಖ್ಯೆನೂ ಕೂಡ ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಆಗುತ್ತೆ. ನೀವು ಈ ಕುಡಿ ಚಿವುಟೋದನ್ನ ಯಾವಾಗ ಮಾಡಬೇಕು ಅಂತ ಅಂದರೆ, ಗಿಡ ನೆಟ್ಟು 20ರಿಂದ 30 ದಿನದೊಳಗಡೆ ಮಾಡಬೇಕು. ಇದು ಒಂದು 6ರಿಂದ 7 ಎಲೆಗಳು ನಿಮಗೆ ಬಂದಿದ್ದಾಗ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ಇದು 6ರಿಂದ 7 ಎಲೆಗಳೇನಿರುತ್ತೆ ಅದಷ್ಟು ಕೂಡ ಏನಾಗುತ್ತೆ ಮತ್ತು ಸಬ್ ಬ್ರ್ಯಾಂಚ್ ಆಗಿ ಏನಾಗುತ್ತೆ ಅಂತಂದರೆ ಒಡೆಯುತ್ತೆ. ಈ ಥರ ಒಡೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೂವಿನ ಸಂಖ್ಯೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಮತ್ತು ಗಿಡನೂ ಕೂಡ ಏನಾಗುತ್ತೆ ದಟ್ಟವಾಗಿ ಬರುತ್ತೆ. ಆದ್ದರಿಂದ ನಾವಿವತ್ತು ಎಲ್ಲ ಕುಡಿ ಚಿವುಟ್ಬಿಟ್ಟು ಮಣ್ಣನ್ನು ನೀಟಾಗಿ ಕೊಟ್ಟಿದ್ದೀವಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.